ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕೋರಮಂಗಲಕ್ಕೆ ಬಂದಿದ್ದೀವಿ. ಕೋರಮಂಗಲ 7 ಬ್ಲಾಕ್ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಜಾಗ ಬಂದ್ಬಿಡ್ಬೋದು. ಸೊ ಇಲ್ಲಿ ಮಸ್ಕಾ ಅನ್ನೋ ಜಾಗ ಬಂದಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ ಮಸ್ಕಾ. ಸೊ ಬೆಣ್ಣೆ ಅಂತ ಹೆಸರು. ಸೊ ಇಲ್ಲಿ ಮಹಾರಾಷ್ಟ್ರ ಕ್ಯುಸಿನ್ ಅಂದರೆ ಇದು ಪಾವ್ ಭಾಜಿ, ಮಿಸಲ್ ಪಾವ್, ಈ ಥರ ಪಾವಲ್ಲಿ ಡಿಫ್ರೆಂಟ್ ವೆರೈಟೀಸು ಸಿಗುತ್ತೆ. ಇನ್ನೊಂದೇನು ಅಂದರೆ ಬಂದಿದ್ದು ಇದರಲ್ಲಿ ನಾನ್ ವೆಜ್ ಕೂಡ ಸಿಗುತ್ತೆ. ಸೊ ಪಾವಲ್ಲಿ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆಮೇಲೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ಬಂದು ನಮನ್ ಅಂತ, ಅವರು ಇನ್ಸ್ಟಾಗ್ರಾಮು ಬ್ಲಾಗರು. ಅವರ ಪೇಜ್ ಕೂಡ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಫಾಲೋ ಮಾಡಿ. ಸೊ ನಮಗೆ ತುಮಕೂರಿಗೆ ಹೋದಾಗ ಅಲ್ಲಿ ಗೋಲ್ಡ್ ದೋಸೆನ ಸಜೆಸ್ಟ್ ಮಾಡಿದ್ದು ಅವರೇನೆ, ಯಾಕಂದರೆ ಅದನ್ನು ಫಸ್ಟ್ ವೀಡಿಯೋ ಮಾಡಿದ್ದು ಅವರೇನೆ. ಅದಾದಮೇಲೆ ತುಂಬ ವೈರಲ್ ಆಗ್ಬಿಟ್ಟಿತ್ತು. ಸೊ ನಾವು ಕೇಳಿದಾಗ ನಮಗೆ ಸಜೆಸ್ಟ್ ಮಾಡೋದು ಚೆನ್ನಾಗಿದೆ, ಹೋಗಿ ಟ್ರೈ ಮಾಡಿ ಅಂತ ಅವ್ರು ಟ್ರೈ ಮಾಡಿದ್ವಿ. ಅದೇ ಥರ ತುಂಬ ಜಾಗನ ರೆಕಮೆಂಡ್ ಮಾಡಿದ್ದಾರೆ. ಈ ಜಾಗನೂ ಕೂಡ ಅವರೇ ರೆಕಮೆಂಡ್ ಮಾಡಿರೋದು. ಸೊ ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಸೂಪರಾದ ಡಿಶಸ್ನ ಟೇಸ್ಟ್ ಮಾಡೋಣ. ಹತ್ತತ್ರ ಕ್ಲೋಸಿಂಗ್ ಟೈಮಿಗೆ ಬಂದುಬಿಟ್ಟಿದ್ದೀವಿ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಈಗ ಲೊಕೇಶನ್ನ ಫಾಲೋ ಮಾಡಿ, ಅವಾಗ ಕನ್ಫ್ಯೂಸ್ ಆಗೋಲ್ಲ. ಹೋಗೋಣ, ಯಾರನ್ನ ಗುದ್ಕೊಂಡು ಹೋಗೋಕ್ಕೆ ಮುಂಚೆ ರೋಡ್ ಕ್ರಾಸ್ ಮಾಡಬೇಕು. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಒಂದು 4 ಡಿಶಸ್ನ ತರಿಸಿದ್ದೀವಿ. ವೆಜ್ಜಲ್ಲಿ 1, ಎಗ್ಗಲ್ಲಿ 1, ನಾನ್ ವೆಜ್ಜಲ್ಲಿ 2. ಆಮೇಲೆ ಒಂದು ಶರ್ಬತ್ ಇದೆ ಇಲ್ಲಿ ಮಧ್ಯದಲ್ಲಿ. ಸೊ ಅದು ಕೂಡ ಮಣ್ಣಿನ ಗ್ಲಾಸಲ್ಲಿ ಕೊಡ್ತಾರೆ. ಸೊ ಏನೇನು ತರಿಸಿದ್ದೀವಿ ಅಂದರೆ, ಮೊದಲನೇದು ಸೊ ಬಂದಾಗ ಒಂದು ಪಾವ್ ಭಾಜಿ ಅಥವಾ ಮಿಸಲ್ ಪಾವು ಟ್ರೈ ಮಾಡಲೇಬೇಕು. ಸೊ ನಾವು ಮಿಸಲ್ ಪಾವ್ನ ತರಿಸಿದ್ದೀವಿ. ಸೊ ಇದು ವೆಜಿಟೇರಿಯನ್ಸ್ಗೆ. ಅದು ಬಿಟ್ಟು ಪನ್ನೀರಲ್ಲೂ ಸಿಗುತ್ತೆ. ಅದು ತುಂಬ ಆಪ್ಷನ್ಸ್ ಇದೆ ಅವ್ರ ಹತ್ರ, ನೀವು ಟ್ರೈ ಮಾಡ್ಬೋದು ಯಾವ್ದು ಬೇಕಾದ್ರು. ಆಮೇಲೆ ನೆಕ್ಸ್ಟು ಎಗ್ಗಲ್ಲಿ ಬಂದು ಎಗ್ ಫ್ರೈ ಪಾವ್ ತರಿಸಿದ್ದೀವಿ. ಎಗ್ ಫ್ರೈ ಪಾವು. ಅದು ಬಿಟ್ಟು ಇನ್ನೂ ಆಮ್ಲೆಟ್ ಪಾವ್ ಸಿಗುತ್ತೆ, ಎಗ್ ಬುರ್ಜಿ ಪಾವ್ ಸಿಗುತ್ತೆ. ಅದರಲ್ಲೂ ಬೇರೆ ಬೇಜಾನ್ ಆಪ್ಷನ್ಸ್ ಇದೆ. ಅದರಲ್ಲಿ 1ನ ತರಿಸಿದ್ವಿ. ಸೊ ನಾನ್ ವೆಜ್ಜಲ್ಲಿ ಇದ್ದಿದ್ದು 2, 3 ಇತ್ತು, 2 ತರಿಸಿದ್ವಿ. ಒಂದು ಬಂದು ಚಿಕನ್ ಕೀಮಾ ಪಾವ್ ಇದೆ, ಮತ್ತು ಗ್ರೀನ್ ಚಿಕನ್ ಪಾವ್ ಇದೆ. ಸೊ ಅದು ನೋಡೋದಕ್ಕೆ ಲೈಟಾಗಿ ಚಿಕನ್ ಚಾಪ್ಸ್ ಥರ ಕಾಣಿಸ್ತದೆ. ಗ್ರೀನ್ ಮಸಾಲ ನಮ್ಮ ಪರ್ಸ್ನಲ್ ಫೇವ್ರೇಟು. ಸೊ ಅದು ಕೂಡ ತರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಶರ್ಬತ್ ಕುಡಿಬೇಕು. ಸೊ ಮಧ್ಯಾಹ್ನದ ಬಂದರೆ ಇದಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಇದು ಬೇಗ ಖಾಲಿ ಆಗ್ಬಿಡುತ್ತಂತೆ. ನಮಗೆ ಅಂತ ಒಂದು ಗ್ಲಾಸ್ನ ಎತ್ತಿಟ್ಟಿದ್ದಾರೆ. ಸೊ ಪುದೀನಾ ಶರ್ಬತ್. ಸೊ ಫಸ್ಟ್ ಇದರಿಂದನೇ ಶುರು ಮಾಡೋಣ. ಅದ್ಭುತ, ಸಕಾಲಾಯ್ತು. ಸೊ ಬೇಗ ಖಾಲಿ ಆಗ್ಬಿಡುತ್ತೆ. 9 ಗಂಟೆಗೆಲ್ಲ ಖಾಲಿ ಆಗ್ಬಿಡುತ್ತಂತೆ. ಆಬ್ವಿಯಸ್ಲಿ ಈ ಇರೋ ಬಿಸಿಲಿಗೆ ಮಧ್ಯಾಹ್ನ ಹೊತ್ತಂತೂ ಇದನ್ನು ಬೇಜಾನ್ ಕುಡಿತಾರೆ ಜನ. ಸೊ ನೀವು ಅಷ್ಟೇ ಬಂದಾಗ ಮಧ್ಯಾಹ್ನ ಏನಾದ್ರು ವಿಸಿಟ್ ಮಾಡ್ತೀರಾ ಅಂದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಸಕಾಲಾಗಿದೆ. ಪುದೀನ ಫ್ಲೇವರ್ ಆಬ್ವಿಯಸ್ಲಿ ಇಂಟೆನ್ಸಾಗಿ ಬರುತ್ತೆ. ಲೈಟಾಗಿ ಆ ಮಸಾಲೆದು ಆ ಟೇಸ್ಟು ಮತ್ತು ಫುಲ್ ಚಿಲ್ಲಾಗಿರುತ್ತೆ. ಯಾಕಂದರೆ ಈ ಗ್ಲಾಸು ಇದು ಮಣ್ಣಿನ ಗ್ಲಾಸು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತಾರಂತೆ. ಮತ್ತು ಶರ್ಬತ್ನು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಸರ್ವ್ ಮಾಡಿಕೊಡ್ತಾರೆ. ಮತ್ತು 1 ಯೂಸ್ ಅಷ್ಟೇ ಇದು. ಸೊ ಇದು ಮತ್ತೆ ರಿಯೂಸ್ ಮಾಡೋದಂತೆ, ಬಿಸಾಕ್ಬಿಡ್ತಾರೆ. ಸೊ ಬೇಕಾದ್ರೆ ಮನೆಗೆ ಎತ್ಕೊಂಡೋಗಿ ಚೆನ್ನಾಗಿದೆ ಅದಕ್ಕೋಸ್ಕರ. ಸೊ ಈಗ ಡಿಶಸ್ಗೆ ಜಂಪ್ ಮಾಡೋಣ. ಸೊ ಫಸ್ಟು ಮಿಸಲ್ ಪಾವಿಂದ ಸ್ಟಾರ್ಟ್ ಮಾಡೋಣ. ಮಿಕ್ಸರು ಗ್ರೇವಿ ಕೊಟ್ಟಿರ್ತಾರೆ, ಇದನ್ನೆಲ್ಲ ಎತ್ಕೊಂಡಿದ್ದು ಹಾಕ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ತಿನ್ನಬೇಕು. ಬಟ್ ಇಲ್ಲ ಅಂದರೆ ನಾರ್ಮಲಾಗಿ
ನೀವು ಇದರಲ್ಲಿ ಡಿಪ್ ಮಾಡಿ ತಿಂದು ಇದನ್ನು ಬೇಕಾದ್ರೆ ತಿನ್ಕೊಬೋದು ಆಮೇಲೆ. ಸೊ ಫಸ್ಟು ನಾನು ಮಸಾಲೆ ಟೇಸ್ಟ್ ಮಾಡಬೇಕು. ಸೊ ಹಾಗೆ ಟೇಸ್ಟ್ ಮಾಡೋಣ. ಹಾಂ, ಸಾಕು ಸ್ಪೈಸಿ ಆಗಿದೆ, ಖಾರವಾಗೆ ಅದ್ಭುತವಾಗಿದೆ. ಇದು ಹಾಗೆ ತಿನ್ಬಿಡ್ಬೋದು. ಸೊ ಇದು ವೆಜ್ಜು, ಬಟ್ ತಿನ್ಬೇಕಾದ್ರೆ ನಾನ್ ವೆಜ್ ಲೆವೆಲ್ಗೆ ಇದೆ. ಆ ಮಸಾಲೆ ಆ ಸ್ಪೈಸಿ ಎಲ್ಲ ಈಗ ಯಾವುದೋ ಒಂದು ನಾನ್ ವೆಜ್ ಕರಿ ತೊಗೊಂಡು ತಿಂದರೆ ಯಾವ ಥರ ಇರುತ್ತೆ ಅದೇ ಥರ ಇದೆ. ಸೊ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಯಾಕೆ ಮಾಡಿರ್ತಾರೆ ಅದೆಲ್ಲ ತೇಳ್ತಾ ಇರುತ್ತೆ. ಸೊ ಮಾತ್ರ ಸಾಕತ್ತು ಫ್ಲೇವರ್ಫುಲ್ ಆಗಿದೆ. ಇದು ಮಿಕ್ಸ್ಚರು, ಹೆಸರುಬೇಳೆ ಎಲ್ಲ ಇರುತ್ತೆ. ಸೊ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ನಿಮ್ಮ ಆಪ್ಷನ್ಸು ಯಾವ ಥರ ಬೇಕಾದ್ರೂ ತಿನ್ಬೋದು. ನಾರ್ಮಲಾಗಿ ಫುಲ್ಲು ಅದು ಮಿಕ್ಸ್ ಮಾಡಿಕೊಂಡೇ ತಿನ್ನೋದು. ಮೇನ್ ಅದು ಚೆನ್ನಾಗಿರ್ಬೇಕು. ಗ್ರೇವಿ ಚೆನ್ನಾಗಿತ್ತು ಅಂದರೆ ಅದು ಡಿಶ್ಶು ಕ್ಲಿಕ್ ಆಗುತ್ತೆ, ನಿಮಗೆ ಗ್ರೇವಿ ಇಷ್ಟ ಆಗುತ್ತೆ. ಸೊ ಖಾರದ ಪುಡಿದು ಲೈಟಾಗಿ ನಾಲ್ಗೆ ಎಲ್ಲ ಚುರಿ 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 ಅಂತ ಆಗುತ್ತೆ. ನಮ್ಮ ಮದುವೆಯಲ್ಲಿ ಇರೋ ಶರ್ಬತ್ ಇದ್ದರೆ ಸಮಾಧಾನ ಮಾಡುತ್ತೆ. ಈಗ ಎಗ್ ಫ್ರೈ ಇದು ಜಂಪ್ ಮಾಡೋಣ. ನೆಕ್ಸ್ಟು ಎಗ್ ಫ್ರೈ ಪಾವ್ ಇದೆ. ಸೊ ಇಲ್ಲಿ ಇದನ್ನು ಮೊಟ್ಟೆನ ಡೈರೆಕ್ಟ್ ಪ್ಯಾನ್ ಮೇಲೆ ಹಾಕಿ ಫ್ರೈ ಮಾಡಿ ಕೊಡ್ತಾರೆ. ಪ್ಲಸ್ಸು ಇದು ಮೇಲ್ಗಡೆ ಮಸಾಲೆ ಇದೆಯಲ್ಲ, ಇದು ಹೋಮ್ ಮೇಡ್ ಮಸಾಲೆ ಅಂತೆ. ಅದಕ್ಕೋಸ್ಕರ ಫಸ್ಟು ಇದು ಮಸಾಲೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿರೋದು ಬಂದು ಅವರ ಹೋಮ್ ಮೇಡು ಮಸಾಲೆ. ಸೊ ಅದಕ್ಕೋಸ್ಕರ ಫಸ್ಟು ಬರೀ ಮೊಟ್ಟೆ ತಿನ್ಬಿಟ್ಟು ಆಮೇಲೆ ಪಾವ್ ಜೊತೆಗೆ. ಸೊ ಆಮ್ಲೆಟ್ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಆಮ್ಲೆಟ್ ಥರ ಒಂದು ಇದಕ್ಕೆ ಹಾಕ್ಕೊಂಡು ಬೀಟ್ ಮಾಡಿ ಹಾಕೋದಿಲ್ಲ, ಡೈರೆಕ್ಟ್ ಪ್ಯಾನ್ ಮೇಲೆ ಫ್ರೈ ಮಾಡಿ ಕೊಡೋದು. ಅದೇ ಸೊ ಆ ಡಿಶು ಸ್ವಲ್ಪ ಸ್ಪೈಸಿ ಆಗಿತ್ತು, ಇದು ಸ್ವಲ್ಪ ಸ್ಪೈಸಿ ಆಗಿದೆ. ಲೈಟಾಗಿ ಆ ಹುಳಿ ಅಂಶ ಬಂದು ಹೋಗುತ್ತೆ. ಚೆನ್ನಾಗಿದೆ, ಮಸಾಲೆ ಸೂಪರಾಗಿದೆ. ಹಾಂ, ಇಷ್ಟ ಆಯಿತು. ಖಾರವಾಗಿದೆ, ಸೂಪರ್. ಆಮೇಲೆ ಇಲ್ಲಾಂದರೆ ಇದನ್ನು ಬೇಕಾರೆ ಸ್ಯಾಂಡ್ವಿಚ್ ಥರ ಮಾಡಿಕೊಂಡು ತಿನ್ನಬಹುದು. ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂತ ಒಬ್ರೊಬ್ರಿಗೆ ಅನಿಸಿದ್ರೆ ಈ ಥರ ಮಾಡಿಕೊಂಡು ಆ ಪಾವ್ ಜೊತೆ ತಿಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಸ್ವಲ್ಪ ಒಂದಷ್ಟು ಮಸ್ಕ ಹಚ್ಚಿರ್ತಾರೆ, ಬೆಣ್ಣೆ ಹಚ್ಚಿರ್ತಾರೆ. ಸೊ ಅದ್ರ ಫ್ಲೇವರ್ ಬರುತ್ತೆ. ಮತ್ತು ಪಾವು ಕ್ವಾಲಿಟಿ ಚೆನ್ನಾಗಿದೆ. ಅವಾಗಲೇ ಹೇಳಬೇಕು ಅಂದ್ಕೊಂಡೆ ಈಗ ಕಚ್ಬಿಟ್ಟು ತೋರಿಸೋಣ ಅಂತ. ಈಗ ಕಚ್ಚಿದ ತಕ್ಷಣ ಫುಲ್ಲು ಪ್ರೆಸ್ ಆಗೋಯ್ತು. ಸ್ವಲ್ಪ ಪ್ರೆಷರ್ ಕೊಟ್ಟರೆ ಫ್ಲ್ಯಾಟ್ ಆಗಿಬಿಡುತ್ತೆ. ಅಷ್ಟು ಸ್ಮೂತಾಗಿ ಅದ್ಭುತವಾಗಿದೆ. ಪಾವುದು ಕ್ವಾಲಿಟಿ ಹೈ ಕ್ಲಾಸ್. ಸೈಡಲ್ಲಿ ಈರುಳ್ಳಿ ಇರುತ್ತೆ, ದ್ರಾಕ್ಷಿ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ ಇರುತ್ತೆ. ಈಗ ನಾನ್ ವೆಜ್ಗೆ ಹೋಗುವ ಸಮಯ. ನೆಕ್ಸ್ಟು ಈಗ ನಾನ್ ವೆಜ್ ಪಾವ್ ತಿನ್ನುವ ಸಮಯ. ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು. ಸೊ ನೀವೇನೋ ಟ್ರೈ ಮಾಡಿದ್ದೀರಾ ಎಲ್ಲಾದರೂ ಕಮೆಂಟ್ ಮಾಡಿ. ಗ್ರೀನ್ ಚಿಕನ್ ಮಸಾಲಾ ಪಾವ್, ಸ್ವಲ್ಪ ಗ್ರೇವಿ ಇರುತ್ತೆ, ಗೊಜ್ಜು ಥರ. ಇದು ಅಷ್ಟೊಂದು ಖಾರ ಇಲ್ಲ. ಇದು ಸೊಪ್ಪಿಂದು ಫ್ಲೇವರ್ಸ್ ಎಲ್ಲ ಬರುತ್ತೆ, ಪುದೀನ ಫ್ಲೇವರ್ ಇರ್ಬೋದು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಡೆಕೋರೇಟ್ ಮಾಡಿರ್ತಾರೆ, ಅದು ಸಿಕ್ಕುತ್ತೆ. ಅದ್ರದ್ದು ಫ್ಲೇವರ್ ಎಲ್ಲ ಬರುತ್ತೆ, ಒಂಥರ ರಿಫ್ರೆಶಿಂಗ್ ಆಗಿದೆ. ತುಂಬ ಖಾರ ಇಲ್ಲ ಇದು. ಖಾರ ಪ್ರಿಯರು ಸ್ಪೈಸಿಯಾಗಿ ತಿಂತಿಲ್ಲ ಅಂದರೆ ಅವಾಗಲೇ ಎರಡು ತೋರಿಸ್ನಲ್ಲ, ಅದು ಮಸ್ಟ್ ಟ್ರೈ. ಇಲ್ಲ ನಾನ್ ವೆಜ್ ಪ್ರಿಯರು, ಅದರಲ್ಲೂ ಗ್ರೀನ್ ಮಸಾಲ ಪ್ರಿಯರು, ಒಂಥರ ನಮ್ಮ ನಾಟಿ ಸ್ಟೈಲು ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಆ ಥರ ಶೈಲಿನಲ್ಲಿ ತಿಂತೀರ ಅಂದರೆ ಮಿಸ್ ಮಾಡಿದೆ ಟ್ರೈ ಮಾಡಿ. ಸಾಕಾಗಿದೆ, ಮಸಾಲೆ ಚೆನ್ನಾಗಿ ಅಂದರೆ ಈಗ ಚೆನ್ನಾಗಿ ತಿನ್ಬೋದು. ಮಸಾಲೆ ಮಕ್ಕಳು ಕುಡಿಯೋಲ್ಲ, ಅದು ಇಂಪಾರ್ಟೆಂಟ್. ಈಗ ಚಿಕನ್ ಪೀಸಸ್ 3 ಚಿಕನ್ ಪೀಸ್ ಬರುತ್ತೆ. ಚೆನ್ನಾಗಿದೆ. ಇದು ಬೋನ್ಲೆಸ್ ಪೀಸು, ಜಾಸ್ತಿ ಪ್ರೆಷರ್ ಕೊಟ್ಟಿಲ್ಲ, ನೀಟಾಗಿ ಬಂದುಬಿಡ್ತು. ಚೆನ್ನಾಗೇ ಬೇಯಿಸಿದ್ದಾರೆ. ಈ ಬೋನಿರೋ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಮೈನ್ ಈಗ ಟ್ರಿಕ್ಕು ಬೋನ್ಲೆಸ್ಸು, ಒಂಥರ ಗಟ್ಟಿ ಆಗ್ಬಿಡುತ್ತೆ ಅದು ಬೆಂದಿಲ್ಲ ಅಂದರೆ. ಇದು ಅದು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಬೇರೆದೆಲ್ಲನೂ ನೀಟಾಗಿರುತ್ತೆ ಅಂತ. ಮಿಸ್ ಮಾಡಿದ್ರೆ ಫ್ರೈ ಮಾಡಿ. ಈಗ ಈ ಕಡೆ ಕೈಮಾ ಊಟ, ಚಿಕನ್ ಕೈಮಾ. ಚಿಕನ್ ಕೀಮಾ ಪಾವ್. ಇದು ಕೆಂಪು ಮಸಾಲ, ಖಾರದ ಪುಡಿ ಎಲ್ಲ ಯಥೇಚ್ಛವಾಗಿ ಹಾಕಿರ್ತಾರೆ. ಇದ್ರ ಕ್ವಾಂಟಿಟಿ ಜಾಸ್ತಿ ಬರುತ್ತೆ.
ಚೆನ್ನಾಗಿದೆ. ನನಗೆ ಜಾಸ್ತಿ ಅದು ಇಷ್ಟ ಆಯಿತು. ಯಾಕಂದರೆ ನಮಗೆ ಯಾವಾಗಲೂ ಗ್ರೀನ್ ಮಸಾಲ ಮೇಲೆ ಆಸೆ ಜಾಸ್ತಿ. ಈಗ ಮಸಾಲೆ ಪುರಿನಲ್ಲೂ ಕೆಂಪು ಮಸಾಲೆ ಕೊಟ್ಟು ಗ್ರೀನ್ ಮಸಾಲೆ ಕೊಟ್ಟರೆ ಅದ್ರ ಮೇಲೆ ಜಾಸ್ತಿ ಹೋಗುತ್ತೆ ಮನಸ್ಸು. ಇಲ್ಲೂ ಅದ್ರ ಕಡೆನೇ ಮನಸ್ಸು ಜಾಸ್ತಿ ಹೋಗ್ತಾಯಿತ್ತು. ಸೊ ಈ ಮೂಳೆ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ನಮಗೆ ಬರೀ ಮೀಟೇ ಇರಬೇಕು, ಆಮೇಲೆ ಅದೇ ಈಸಿ ತುಂಬ ಸಾಫ್ಟಾಗಿರಬೇಕು ತಿನ್ನೋದಕ್ಕೆ. ಚಿಕನ್ನು ಅಂದರೆ ಕೀಮಾ. ಆಮೇಲೆ ಇದರಲ್ಲಿ ಈಸಿನೂ ಚೆನ್ನಾಗಿರುತ್ತೆ, ಎತ್ಕೊಂಡು ತಿನ್ನೋದಕ್ಕೆ ಈಸಿಯಾಗಿರುತ್ತೆ. ಕೀಮಾ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಕಾಣಿಸುತ್ತೆ, ಜಾಸ್ತಿ ಇರುತ್ತೆ. ಅಂದರೆ ತುಂಬ ನುಣ್ಣಗೂ ಕಟ್ ಮಾಡಿಸಿಲ್ಲ ಅದು. ಓಕೆ, ಅದು ನೀಟಾಗಿ ಚಿಕ್ಕ ಚಿಕ್ಕ ಸ್ವಲ್ಪ ದಪ್ಪ ಇರುತ್ತೆ. ಅದು ಬಾಯಿಗೆ ಸಿಗುತ್ತೆ. ಈಗ ನೀವು ತಿಂತಾಯಿದ್ದೀರಾ, ಚಿಕನ್ ತಿಂತಾಯಿದ್ದೀರಾ, ಮೀಟ್ ತಿಂತಾಯಿದ್ದೀರಾ ಅಂತ ಫೀಲ್ ಆಗುತ್ತೆ. ಹಂಗೆ ಅನಿಸ್ಬೇಕು. ಫುಲ್ ಪೇಸ್ಟ್ ಥರ ಆಗ್ಬಿಟ್ರೆ ತಿನ್ನೋಕ್ಕಾಗ. ಪ್ಯಾಟಿ ಥರ ಎಲ್ಲ ಮಾಡ್ತಾರಲ್ಲ, ಹಂಗೆಲ್ಲ ಮಾಡಬಾರ್ದು. ಈ ಥರ ಇರಬೇಕು. ಇನ್ನೊಂದು ಇಲ್ಲಿ ಚಿಕನ್ ಶೀಖ್ ಕಬಾಬ್ ಬರುತ್ತೆ, ಸಿಗುತ್ತೆ. ಚಿಕನಲ್ಲಿ 3 ಐಟಮು 2 ತರಿಸ್ಕೊಂಡಿದ್ದೀವಿ. ಈಗ ಎಲ್ಲರೂ ತಿನ್ನಬೇಕು. ತಿಂದ್ಬಿಟ್ಟು ಒಂದು ಮಸಾಲ ಟೀ ಜೊತೆಗೆ ಬನ್ ಮಸ್ಕಾ ಜೊತೆ ಸಿಗುತ್ತೆ. ಸೊ ಮಸ್ಕಾ ಅಂತ ಹೆಸರಿಟ್ಕೊಂಡ್ಮೇಲೆ ಬನ್ ಮಸ್ಕಾ ತಿನ್ನಲೇಬೇಕಲ್ಲ. ಸೊ ಅದರಲ್ಲೂ ಬೇಜಾನ್ ವೆರೈಟೀಸ್ ಇದೆ. ಬನ್ ಮಸ್ಕಾ ಇದೆ, ಮತ್ತು ಬನ್ ಮಸ್ಕಾ ಜಾಮ್ ಇದೆ. ನಾವು ಬರೀ ಬನ್ನು ಮತ್ತು ಬಟರ್ ತರಿಸಿದ್ವಿ. 2 ಮಸಾಲ ಚಾ ಇದೆ. ಒಂದು ನಮ್ಮ ಹರ್ಷವರ್ಧನ್, ಒಂದು ನನಗೆ. ಫಸ್ಟು ಬಂದು ತಿನ್ಬಿಡೋಣ. ಇಷ್ಟಾಗಿದೆ ಏನು ಗೊತ್ತಾ, ಬೆಣ್ಣೆ ತೇಚೋಗಿ ಹಾಕಿದೆ. ಹಿಂಗೆ ಹಾಕಬೇಕು, ಫುಲ್ ಕೋಟ್ ಆಗಿರಬೇಕು. ಸೊ ಸೈಡಿಂದ ಆಚೆ ಬರ್ತಾ ಇರಬೇಕು, ಆವಾಗಲೇ ಮಜಾ. ಅದ್ಭುತ. ಮಿಸ್ ಮಾಡ್ತೀರಾ ನೀವೆಲ್ಲ ತಿನ್ನಲ್ಲ ಅಂದ್ರೂ ಟೀ ಪ್ರಿಯರಾಗಿದ್ದರೆ ಬಂದು ಮಿಸ್ ಮಾಡ್ತೀರಾ ಮಸಾಲ ಚಾಯ್ ಟ್ರೈ ಮಾಡಿ. ಅಲ್ಟಿಮೇಟ್ ಆಗಿದೆ. ಸೊ ಫೈನಲಾಗೆ ನೀವು ಸುತ್ತಮುತ್ತ ಇದ್ದೀರಾ ಅಂದರೆ, ಅಥವಾ ಇನ್ನು ಸ್ವಲ್ಪ ದೂರನೇ ಇದ್ದೀರಾ ಅಂದರೆ, ಒಂದ್ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ಜಾಗ ಬರಲೇಬೇಕು. ಲೊಕೇಶನ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಫಾಲೋ ಮಾಡಿ ಆರಾಮಾಗಿ ಬಂದುಬಿಡ್ತೀರಾ, ಕನ್ಫ್ಯೂಸ್ ಆಗೋಲ್ಲ. ಸೊ ಬಂದಾಗ ವೆಜ್ ಪ್ರಿಯರಿಗೂ ಆಪ್ಷನ್ಸ್ ಇದೆ, ವೆಜಿಟೇರಿಯನ್ಸ್ ಆಪ್ಷನ್ಸ್ ಇದೆ, ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಪ್ರಿಯರಿಗೂ ಆಪ್ಷನ್ಸ್ ಇದೆ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದೇ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ತಿಂತೀರ ಅಂದರೆ ಈ ಮಿಸಲ್ ಪಾವ್ನ ಟ್ರೈ ಮಾಡಿ, ಸಾಕಾಗಿರುತ್ತೆ. ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಎಗ್ಗಲ್ಲಿ ಅದು ಸ್ಪೆಷಲ್ ಮಸಾಲ ಹಾಕಿರ್ತಾರಲ್ಲ, ಎಗ್ ಫ್ರೈ ಪಾವ್ ಅಂತ ಕೇಳಿ. ಅದು ಆಮ್ಲೆಟ್ ಥರ ಇದೆ ಅಂದ್ಬಿಟ್ಟು ಆಮ್ಲೆಟ್ ಅಂದ್ಕೊಂಬಿಡಿ. ಅದು ಆಮ್ಲೆಟ್ ಅಲ್ಲ, ಆಮ್ಲೆಟ್ ಬೇರೆ ಇನ್ನೊಂದಿದೆ, ಅದನ್ನು ಆಪ್ಷನ್ ಸಿಗುತ್ತೆ. ಇದನ್ನು ಟ್ರೈ ಮಾಡಿ. ಅದ್ಮೇಲೆ ಅವರು ಸ್ಪೆಷಲ್ ಮಸಾಲೆ ಹಾಕಿರ್ತಾರೆ, ಹುಳುಳಿಗೆ ಖಾರವಾಗಿ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ತಿನ್ಕೊಂಬಿಡ್ಬೋದು ಬರೀ ಮೊಟ್ಟೆನೇ. ಸೊ ಅದು ಚೆನ್ನಾಗಿರುತ್ತೆ. ಖಾರ ಕಮ್ಮಿ ಮಾಡಬೇಕು ಅಂದರೆ ಬನ್ ಜೊತೆಗೆ ತಿನ್ಬೋದು. ಆಮೇಲೆ ಚಿಕನ್ನಲ್ಲಿ ನನಗೆ 2ರಲ್ಲಿ ನಾನು ಜಾಸ್ತಿ ಇಷ್ಟ ಆಗಿದ್ದು ಗ್ರೀನ್ ಚಿಕನ್ ಮಸಾಲ ಪಾವ್ ಅಲ್ಟಿಮೇಟ್ ಆಗಿತ್ತು. ಗೊಜ್ಜು ಥರ ಎಲ್ಲ ಇರುತ್ತಲ್ಲ, ನಮಗೆ ನಾಟಿ ಪ್ರಿಯರಿಗೆ, ನಾಟಿ ಬಾಯ್ಸ್ಗೆ ಇಷ್ಟ ಆಗುತ್ತೆ. ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಇಲ್ಲಾಂದರೆ ಈಗ ಸಂಜೆ ಹೊತ್ತು ಬರ್ತೀರಾ, ಅಲ್ಲೊಂದು ಲೈಟಾಗಿ ಚಾಯ್ ಕುಡಿಬೇಕು ಅಂದರೆ ಚಾಯ್ ಮತ್ತು ಬನ್ನು ವಿತ್ ಬೆಣ್ಣೆ ಮಿಸ್ ಮಾಡ್ತೀರಾ, ಟ್ರೈ ಮಾಡಬೇಕು. ಮಸ್ಟ್ ವಿಸಿಟ್ ಜಾಗ. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಯಾರು ಯೂಸ್ ಆಗುತ್ತೆ. ಇಲ್ಲಿ ನೀವೆಲ್ಲ ದೂರದಿಂದ ನೋಡ್ತಾ ಇದ್ದೀರ ಅಂದರೆ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಅವರಾದರೂ ಬಂದು ಟ್ರೈ ಮಾಡಿ ನಿಮಗೆ ತಿಳಿಸ್ತಾರೆ. ಆಲ್ರೆಡಿ ತಿಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಬಿಡಿ. ನಮಸ್ಕಾರ.